ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ನಮ್ಮ ವಿಜಯ್ ಹಜಾರೆ ಟ್ರೋಫಿ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕ ಕ್ವಾರ್ಟರ್ ಫೈನಲ್ಸ್ಗೆ ಕ್ವಾಲಿಫೈ ಆಗಿದ್ದಾರೆ ಗುರು. ಮಸ್ತಾಗಿ ಈ ಟೂರ್ನಮೆಂಟ್ ಅಲ್ಲಿ ಆಡಿದರೆ. ಸಯಾದ್ ಮುಸ್ತಾಕ್ ಅಲಿ ಟೂರ್ನಮೆಂಟ್ ಅಲ್ಲಿ ಕಳಪೆ ಫಾರ್ಮ್ ನ ತೋರಿಸಂತ ಕರ್ನಾಟಕ ಟೀಮು ಸಿಕ್ಕಾಪಟ್ಟೆ ಅರ್ಥಕೊಂಡು ಕಲ್ತ್ಕೊಂಡು ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟು ಇವಾಗ ಕ್ವಾರ್ಟರ್ ಫೈನಲ್ಸ್ಗೆ ಕ್ವಾಲಿಫೈ ಆಗಿದ್ರೆ. ಗ್ರೂಪ್ ಸಿ ನಲ್ಲಿ ಡಾಮಿನೇಷನ್ ಅಟ್ ಇಟ್ಸ್ ಬೆಸ್ಟ್ ಡಾಮಿನೇಷನ್ ತೋರಿಸಿದ್ರು ಮಗ. ಇಲ್ಲಿ ಪಾಯಿಂಟ್ಸ್ ಟೇಬಲ್ ಡಿಸ್ಪ್ಲೇ ಮಾಡಿ ನೋಡ್ತಾ ಇರ್ಬೋದು ಗ್ರೂಪ್ ಏದು ಯಾವ ತರ ಇದೆ ಅಂತ. ಗುಜರಾತ್ ಅಂಡ್ ಹರಿಯಾಣ ಕ್ವಾಲಿಫೈ ಆಯ್ತು ಅಂತಾನೆ ನೆಕ್ಸ್ಟ್ ಸ್ಟೇಜಿಗೆ ಗುಜರಾತ್ ಅವರು 7 ಮ್ಯಾಚ್ ಗೆದ್ದರೆ, ಹರಿಯಾಣದವರು 7ರಲ್ಲಿ 6 ಮ್ಯಾಚ್ ಗೆದ್ಬಿಟ್ಟು ಕ್ವಾಲಿಫೈ ಆಯಿತು ಅಂತಂದ್ರೆ. ಇಲ್ಲಿ ಮಹಾರಾಷ್ಟ್ರದವರು ಗ್ರೂಪ್ ಬಿ ಅಲ್ಲಿ ಮಹಾರಾಷ್ಟ್ರದವರು 7 ಮ್ಯಾಚಲ್ಲಿ 6 ಮ್ಯಾಚ್ನ ಗೆದ್ಬಿಟ್ಟು ಇವರು ಕೂಡ ಕ್ವಾಲಿಫೈ ಆಗಿದ್ದಾರೆ. ರಾಜಸ್ಥಾನ ಅವರು ಕೂಡ ಕ್ವಾಲಿಫೈ ಆಗಿದ್ದಾರೆ. 7 ಮ್ಯಾಚಲ್ಲಿ 5 ಮ್ಯಾಚ್ನ ಗೆಲ್ಲೋದ್ರ ಮೂಲಕ. ಸಿಕ್ಕಾಪಟ್ಟೆ ಕ್ಲೋಸ್ ಫೈಟ್ ಇತ್ತು ರೈಲ್ವೇಸ್ ಅವರ ಮಧ್ಯ ಜೊತೆಗೆ ರಾಜಸ್ಥಾನ ಅವರ ಮಧ್ಯ. ಇದರಲ್ಲಿ ನೆಟ್ ರನ್ ರೇಟಲ್ಲಿ ಡಿಫ್ರೆನ್ಸ್ ಆಗಿಬಿಟ್ಟು ಕ್ವಾಲಿಫೈ ಆಗಿದ್ದಾರೆ ರಾಜಸ್ಥಾನದವರು. ಆಮೇಲೆ ಗ್ರೂಪ್ ಸಿ ಅಲ್ಲಿ ಕರ್ನಾಟಕ ಅಂಡ್ ಪಂಜಾಬ್ನ ಡಾಮಿನೇಷನ್ ಅಂತೂ ಸಗದಾಗಿ ಕಾಣಿಸ್ಕೊಂಡಿದೆ. ಕರ್ನಾಟಕನೂ ಕೂಡ 7 ಮ್ಯಾಚ್ ಆಡ್ಬಿಟ್ಟು 6 ಮ್ಯಾಚ್ನ ಗೆಲ್ತು ಅಂದರೆ ಪಂಜಾಬು 7 ಮ್ಯಾಚ್ ಆಡ್ಬಿಟ್ಟು 6 ಮ್ಯಾಚ್ನ ಗೆದ್ದಿರುವಂಥದ್ದು. ನಾವು ಸೋತಿರುವಂಥದ್ದು ಮುಂಬೈ ಮೇಲೆ ಮಾತ್ರ. ಮುಂಬೈ ಮೇಲೆ ಸಿಕ್ಕಾಪಟ್ಟೆ ಒಂದು ಕ್ಲೋಸ್ ಮಾರ್ಜಿನಲ್ಲಿ, ಅದು ಲಾಸ್ಟ್ ಓವರಲ್ಲಿ ರನ್ ಚೇಸ್ ಮಾಡಿದ್ದು 300 ಸಮಥಿಂಗ್ ಹೊಡೆದ್ರು ಕರ್ನಾಟಕದವರು. ಆ ರನ್ ಚೇಸ್ನ ಮಾಡಿದ್ದು ಮುಂಬೈ ಅವರು ಮೇಲೆ ಮಾತ್ರ ಸೋತಿರೋದು. ಇನ್ನೆಲ್ಲರ ಮೇಲೂ ಕೂಡ ಆರಾಮಾಗಿ ಸಲೀಸಾಗಿ ಹೊಡೆದಿದ್ದೀವಿ. ಮಯಾಂಕ್ ಅಗರ್ವಾಲ್ ಅವರ ಫಾರ್ಮ್ ಅಂತೂ ಕೇಳಂಗೇ ಇಲ್ಲ. ಅದ್ರ ವಿಚಾರಕ್ಕೆ ಲಾಸ್ಟಿಗೆ ಬರ್ತೀನಿ. ಗ್ರೂಪ್ ಡಿ ಅಲ್ಲಿ ವಿದರ್ಭ ಮತ್ತೆ ತಮಿಳುನಾಡು ಇಬ್ರು ಕೂಡ ಕ್ವಾಲಿಫೈ ಆಗಿದ್ದಾರೆ. 6 ಮ್ಯಾಚು ಕೂಡ ಗೆದ್ದಿದ್ದಾರೆ ವಿದರ್ಭದವರು. ತಮಿಳುನಾಡು 4 ಮ್ಯಾಚ್ನ ಗೆದ್ದಿದ್ದಾರೆ. ಅಂಡ್ ಗ್ರೂಪ್ ಎ ಅಲ್ಲಿ ಬರೋಡಾ ಕ್ವಾಲಿಫೈ ಆಗಿದೆ. 6 ಮ್ಯಾಚಲ್ಲಿ 5 ಮ್ಯಾಚ್ನ ಗೆಲ್ಲೋದ್ರ ಮೂಲಕ. ಬೆಂಗಾಲು ಕೂಡ ಅಷ್ಟೇ 6 ಮ್ಯಾಚಲ್ಲಿ 4 ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಕ್ವಾಲಿಫೈ ಆಗಿದೆ. ಸೊ ಓವರ್ ಆಲ್ ನೋಡ್ತು ಅಂತಾನೆ ಇನ್ನು ಬರುವಂಥ ಮ್ಯಾಚಸ್ಗಳು ಪ್ರಿಲಿಮಿನರಿ ಕ್ವಾರ್ಟರ್ ಫೈನಲ್ಸ್ ಅಂತ ಬರುತ್ತೆ. ಪ್ರಿಲಿಮಿನರಿ ಕ್ವಾರ್ಟರ್ ಫೈನಲ್ಸ್ನ ಆಡ್ತಿರೋದು ರಾಜಸ್ಥಾನ್ ಮತ್ತು ತಮಿಳುನಾಡು ಆ್ಯಂಡ್ ಹರಿಯಾಣ ಮತ್ತು ಬೆಂಗಾಲು. ಆಮೇಲೆ ಇದರಲ್ಲಿ ಯಾರು ಗೆಲ್ತಾರೋ ಅವರು ಕ್ವಾರ್ಟರ್ ಫೈನಲ್ಸ್ಗೆ ಕ್ವಾಲಿಫೈ ಆಗ್ತಾರೆ. ಡೈರೆಕ್ಟಾಗಿ ಕ್ವಾರ್ಟರ್ ಫೈನಲ್ಸ್ಗೆ ಕ್ವಾಲಿಫೈ ಆಗಿರುವಂಥವ್ರು ಗುಜರಾತ್ ಮೇಲೆ ಪ್ರಿಲಿಮಿನರಿ ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ಯಾರು ಗೆಲ್ತಾರೋ ಅವ್ರು ಆಡ್ತಾರೆ. ಅಂಡ್ ವಿದರ್ಭ ಮೇಲೂ ಅಷ್ಟೇ ಪ್ರಿಲಿಮಿನರಿ ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ಯಾರು ಗೆಲ್ತಾರೋ ಅವ್ರು ಆಡ್ತಾರೆ. ಅಂಡ್ ಡೈರೆಕ್ಟ್ ಆಗಿ ಕ್ವಾರ್ಟರ್ ಫೈನಲ್ಸ್ಗೆ ಕ್ವಾಲಿಫೈ ಆಗಿರುವಂಥ ತಂಡಗಳು ಮಹಾರಾಷ್ಟ್ರ ಮತ್ತು ಪಂಜಾಬು. ಅದಾಗುತ್ತೆ ಕ್ವಾರ್ಟರ್ ಫೈನಲ್ ನಂಬರ್ 3. ಕ್ವಾರ್ಟರ್ ಫೈನಲ್ ನಂಬರ್ 4 ಕರ್ನಾಟಕ ವರ್ಸಸ್ ಬರೋಡಾ ಆಡ್ತಾ ಇದ್ದಾರೆ. ಬರೋಡಾ ಗೊತ್ತಿರದೆ ಕೃಣಾಲ್ ಪಾಂಡ್ಯ ಅವರ ಟೀಮು, ಅವರು ಕೂಡ ಕ್ವಾಲಿಫೈ ಆಗಿಬಿಟ್ಟಿದ್ದಾರೆ. ಮಸ್ತಾಗಿ ಆಡ್ತಿದ್ದಾರೆ. ಇನ್ಫ್ಯಾಕ್ಟ್ T20 ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಸೆಮಿಫೈನಲ್ಸ್ಗೆಲ್ಲ ಕ್ವಾಲಿಫೈ ಆಗಿದ್ದಂಥ ಟೀಮು ಬರೋಡಾ ಟೀಮು. ನೋಡೋಣ ಅದು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ನಮ್ಮ ಕರ್ನಾಟಕ ಅಗೇನ್ಸ್ಟ್ ಅಂತ. ಇನ್ನು ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂದರೆ ಮಗ, ನಮ್ಮ ಕರ್ನಾಟಕದ ಮಯಾಂಕ್ ಅಗರ್ವಾಲ್ 613 ರನ್ನು 7 ಮ್ಯಾಚಲ್ಲಿ 613 ರನ್ನ ಹೊಡೆದೆ. 4 ಹಂಡ್ರೆಡ್ಸು ಹ್ಯಾಟ್ರಿಕ್ ಎಲ್ಲ 100 ಬಂದ್ಬಿಟ್ಟಿದ್ದು ಇವ್ರಿಗೆ. 4 ಹಂಡ್ರೆಡ್ಸ್ ಜೊತೆಗೆ ಒಂದು 50ನ ಹೊಡೆದು 153 ಆವ್ರೇಜ್ ಇವರು. 153 ಆವ್ರೇಜು ನೋಡೋಡಕ್ಕೆ ಸುಮಾರು ಸಲ ಉಳ್ಕೊಂಡಿದ್ದಾರೆ. 18 ಸಿಕ್ಸು 66 4 ಹೊಡೆಯೋದ್ರ ಮೂಲಕ 18 ಸಿಕ್ಸ್ ಅಷ್ಟೇ ಹೈಯೆಸ್ಟ್ ಇರೋದು. ಇಲ್ಲ ಗುರು, ಬೇರೆ ಪ್ಲೇಯರ್ಸ್ ಹೊಡೆದಾರೆ. 24 ಸಿಕ್ಸು 23 ಸಿಕ್ಸ್ ಎಲ್ಲ ಹೊಡೆದಿದ್ದಾರೆ ಬೇರೆ ಪ್ಲೇಯರ್ಸ್ಗಳು. ಪ್ರಪ್ಸಿಮ್ರಾನ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ. ಸೊ ಸೆಕೆಂಡ್ ಹೈಯೆಸ್ಟ್ ಬರೋದು ನಮ್ಮ ಕರುಣ್ ನಾಯರ್, ವಿದರ್ಭಗೆ ಆಡದಿರುವಂಥ ಪ್ಲೇಯರು. ಅವರು ಕೂಡ 6ಕ್ಕೆ 6 ಮ್ಯಾಚ್ನ ಗೆದ್ದುಬಿಟ್ಟಿದ್ದಾರೆ ವಿದರ್ಭ ಟೀಮು. 542 ರನ್ನು. ಇಬ್ಬರು ಕೂಡ ಕರ್ನಾಟಕ ಪ್ಲೇಯರ್ಸ್ನೇ, ಬಟ್ ಆಡ್ತಾ ಇರೋವಂಥದ್ದು ಬೇರೆ ಟೀಮ್ಗೆ ಅಷ್ಟೇ. ಕರುಣ್ ನಾಯರು ವಿದರ್ಭ ಟೀಮ್ಗೆ ಆಡ್ತಾ ಇದ್ದಾರೆ. ಇಬ್ಬರು ನೋಡಿ ಟಾಪ್ ಮಾಡಿದ್ದಾರೆ, ಮಯಾಂಕ್ ಅಗರ್ವಾಲ್ ಜೊತೆಗೆ ಕರುಣ್ ನಾಯರು. ಸೊ ಈ ಪರ್ಫಾರ್ಮೆನ್ಸ್ ಮೇಲೆ ಇಲ್ಲಿ ಸಖತ್ತಾಗಿ ಆಡಿದಾರಲ್ಲ, ಇನ್ನೇನು ಚಾಂಪಿಯನ್ಸ್ ಟ್ರೋಫಿಗೆ ಹಾಕೊಂಬೋದಲ್ವಾ ಗುರು. ಏನಿಲ್ಲಿ 6 ಮ್ಯಾಚಲ್ಲಿ ಅವನ ಅಜ್ಜಿ 7 ಮ್ಯಾಚಲ್ಲಿ 4 ಸೆಂಚುರಿ ಮತ್ತು ಒಂದು ಹಾಫ್ ಸೆಂಚುರಿ ಅಂತಂದರೆ ಏನಿದೆ ಕಮ್ಮಿ ಮಾತಾಗಿರೋ. 600+ ರನ್ ಹೊಡಿಬೇಕು ಅಂದರೆ 153 ಆವ್ರೇಜ್ ಅಂತಂದರೆ ಯಾವ ಮಗ ಆಡ್ತಾನೆ. ಚಾಂಪಿಯನ್ಸ್ ಟ್ರೋಫಿಗೆ ಹಾಕೊಳ್ಳಿ ಬಿಡು ಗುರು ನಾವು ಮಯಾಂಕ್ ಅಗರ್ವಾಲ್ನ, ಕರುಣ್ ನಾಯರ್ನ ಅಂತ ಕೇಳ್ತೀರ ನಮ್ಮ ಹುಡುಗರು. ಸೊ ಅದು ಆಗದೆ ಇರೋವಂಥ ಮಾತು ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇನೆ. ಡೈರೆಕ್ಟಾಗಿ ಆ ಥರ ಹಾಕೊಳ್ಳೋದಕ್ಕಾಗೋದಿಲ್ಲ. ಸೀರೀಸ್ಗಳು ಆಡಬೇಕು, ಆಮೇಲೆ ಬೇಕಾದ್ರೆ ಅಲ್ಲಿ ಮಸಾಗಿ ಪರ್ಫಾರ್ಮ್ ಮಾಡ್ತು ಅಂದರೆ ಚಾಂಪಿಯನ್ಸ್ ಟ್ರೋಫಿಗೆ ಹಾಕೊಬೋದು. ಒಟ್ಟಲ್ಲಿ ಕ್ಲಾಸ್ನಂತೂ ತೋರಿಸ್ತಾ ಇದ್ದಾರೆ ಕರ್ನಾಟಕ ಟೀಮು. ವರ್ಸ್ಟಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಸಯಾದ್ ಮುಸ್ತಾಕ್ ಅಲಿ, ಅದೇ ಹೇಳಿದ್ನಲ್ಲ, ಅರ್ಥಕೊಂಡು ಸಿಕ್ಕಾಪಟ್ಟೆ ಡೆವಲಪ್ ಹಾಕ್ಕೊಂಡು ಬಂದು ಆಡ್ತಾ ಇದ್ದಾರೆ. ಬರೋಡಾ ಅಂತೂ ಸಿಕ್ಕಾಪಟ್ಟೆ ಟಫ್ ಇರುವಂಥ ಟೀಮು. ಕ್ವಾರ್ಟರ್ ಫೈನಲ್ಲು 1 ಮ್ಯಾಚ್ ಅಟ್ ಎ ಟೈಮು ತಗೊಂಡು ನೆಟ್ಟಿಗೆ ಆಡಬೇಕು. ಅಲ್ಲಿನಾರು ಓಡಾಯಿಸ್ಕಂತು ಅಂತಂದರೆ ಗಾನ್ ಕೇಸು. ಇಲ್ಲಿ ಇಷ್ಟೆಲ್ಲ ಆಡಿದ್ದು ಟಾಪ್ ಆಫ್ ದ ಟೇಬಲ್ ಕೂತ್ಕೊಂಡಿದ್ದು. ಈ ಟೂರ್ನಮೆಂಟ್ ಉದ್ದಕ್ಕೂ ಕೂಡ ಟಾಪ್ ಆಫ್ ದ ಟೇಬಲಲ್ಲಿ ನಮ್ಮ ಕರ್ನಾಟಕ ಟೀಮ್ ಇದ್ದಿದ್ದು. ಸೊ ಇಷ್ಟೊಂದೆಲ್ಲ ಆಡಿದ್ಕೂ ಪ್ರಯೋಜನ ಇಲ್ಲದಂಗೆ ಆಗೋಗ್ಬಿಡುತ್ತೆ. ಒಂದು ಬ್ಯಾಡ್ ಗೇಮ್ ಏನಾದ್ರು ಆಯಿತು ಅಂದರೆ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಆ್ಯಂಡ್ ಫೈನಲ್ ನೋಡೋಣ ಅದು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ನಮ್ಮ ಕರ್ನಾಟಕ ಟೀಮ್ ಅಂತ. ನಿಮಗೇನಿಸಿದೆ ಈ ಸಲ ಟ್ರೋಫಿ ಗೆಲ್ಲೋದು ಯಾವ ಟೀಮು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ವಾ.